ಸಚಿವ ಸ್ಥಾನ ಸಿಗಬೇಕು ಅಂತ ಶಾಸಕರು ಬೇಡಿಕೆಗಳನ್ನು ಇಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಹಿರಿಯ ಶಾಸಕ ಅಪ್ಪಾಜಿ ನಾಡಗೌಡ, CS ನಾಡಗೌಡ ಇವರು ಕೂಡ ಒತ್ತಾಯ ಮಾಡಿದ್ದಾರೆ. ನಾನು ಬಹಳ ಹಿಂದಿನಿಂದಲೂ ಕೂಡ ಕೆಲಸ ಮಾಡಿಕೊಂಡು ಬಂದವರು, ನಾನು ಸಂಪುಟದಲ್ಲಿ ಇರಬೇಕು ಅಂತ ಅಪ್ಪಾಜಿ ನಾಡಗೌಡ ಹೇಳಿದ್ದಾರೆ. ಈಗಿರುವಂಥ ಜಾತಿ ಸಮೀಕರಣ ನನಗೆ ಅನುಕೂಲ ಆಗುತ್ತೆ. ನಾನು ಲಿಂಗಾಯತ ರೆಡ್ಡಿ ಸಮುದಾಯದಲ್ಲಿ ಹುಟ್ಟಿದವನು, 6 ಬಾರಿ MLA, ಮುದ್ದೇಬಿಹಾಳದಿಂದ ನಿರಂತರವಾಗಿ ಗೆಲ್ತಾ ಬರ್ತಾ ಇದ್ದೀನಿ. ಮುಂದಿನ ವಿಸ್ತರಣೆಯಲ್ಲಿ ನನ್ನನ್ನು ಪರಿಗಣಿಸಬೇಕು, ಮಂತ್ರಿ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ CS ನಾಡಗೌಡ ಮಾತನಾಡಿದರು. ಉತ್ತರ ಕರ್ನಾಟಕ ಭಾಗದಲ್ಲಿ ಮೂಲ ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ರಾಜಕಾರಣಿಗಳು ಅಂತ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ HK ಪಾಟೀಲರು ಮೊದಲೇ ಸ್ಥಾನದಲ್ಲಿ ಬರ್ತಾರೆ, ತದನಂತರ ಅಪ್ಪಾಜಿ ನಾಡಗೌಡರು ಬರ್ತಾರೆ. ಅದರಲ್ಲಿ ಯಾವುದೇ ಸಂದೇಹನೇ ಇಲ್ಲ. 1983ರಿಂದ ಕಾಂಗ್ರೆಸ್ನಲ್ಲಿದ್ದು ಜಿಲ್ಲಾ ಪಂಚಾಯಿತಿ, ಅದೇ ರೀತಿಯಾಗಿ 1989ರಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗಿ, ಕಿಸಾನ್ ಸೆಲ್ಲಿನ ವೈಸ್ ಕನ್ವೀನರ್ ಆಗಿ ಇಡೀ ರಾಜ್ಯದ ಒಂದು ಪಕ್ಷದಲ್ಲಿ ಕೆಲಸ ಮಾಡಿ, ಇವೆಲ್ಲ ಕೂಡ ನನ್ನ ಹಿನ್ನೆಲೆ ಇದೆ. ಅದಕ್ಕೋಸ್ಕರ ನಾನು ಒತ್ತಿ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಬರುವಂತಹ ಮಂತ್ರಿಮಂಡಲದಲ್ಲಿ ನಾನು ಇರಲೇಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಮೇಲೆ ಇರ್ತಕ್ಕಂಥ ನಮ್ಮ ಹೈಕಮಾಂಡಿನ ಎಲ್ಲ ನಾಯಕರುಗಳು ಕೂಡ ನಾನು ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಾಸ್ಟ್ ಕಾಂಬಿನೇಷನ್ ಭಾಳ ಪಾಸಿಟಿವ್ ಆಗ್ತಾ ಇದೆ. ಪ್ರತಿ ಸಲ ಲಿಂಗಾಯತರಲ್ಲಿ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯದಲ್ಲಿ ನಾನು ಒಬ್ಬನು ಬರ್ತೇನೆ. ಹೈದರಾಬಾದ್ ಕರ್ನಾಟಕ ರೀಜನ್ನು, ಬಾಂಬೆ ಕರ್ನಾಟಕ ರೀಜನ್ದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಒಂದು ಪ್ರಬಲ ಸಮಾಜದಲ್ಲಿ ನಾನು ಕೂಡ ಹುಟ್ಟಿದ್ದೇನೆ. ಅದನ್ನು ನಾನು ಹೇಳೋಕ್ಕೆ ಇಲ್ಲಿವರೆಗೂ ಹೋಗಿಲ್ಲ. ಯಾಕಪ್ಪ ಅಂದರೆ ನಾವು ಪಕ್ಷ ನಿಷ್ಠೆ ಇರೋದ್ರಿಂದ ಕಾಂಗ್ರೆಸ್ಸೇ ನಮ್ಮ ಧರ್ಮ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೇನೆ. ಆದರೆ ಅನಿವಾರ್ಯ, ಇವತ್ತು ಪ್ರತಿಯೊಂದು ಜಾತಿಯ ಲೆಕ್ಕಾಚಾರದ ಮೇಲೆ ನಡೀತಾ ಇರೋದ್ರಿಂದ ಇದನ್ನು ಹೇಳ್ತಕ್ಕಂಥ ಅನಿವಾರ್ಯತೆಗೆ ನಾನು ಬಂದಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.